ಅಂದ್ರೆ ಆ ಆಡಿಯೋದಲ್ಲಿ ಇರುವಂತ ವಿಚಾರಗಳನ್ನ ಆಧರಿಸಿ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತ ದೂರಿನ ಅನ್ವಯ ಅಬಕಾರಿ ಇಲಾಖೆಯ ಸಚಿವರನ್ನ ತನಿಖೆ ಮಾಡ್ತಾರ ಲೋಕಾಯುಕ್ತ ಅಧಿಕಾರಿಗಳು. ಆ ಆಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಮತ್ತೆ ಆ ಜಗದೀಶ್ ಅವರ ವಿಚಾರಣೆಯನ್ನ ಮುಂದುವರಿದು ತನಿಖೆ ನಡೆಯುತ್ತಾ ಲೋಕಾಯುಕ್ತ ಅಧಿಕಾರಿಗಳಿಂದ. ಇದೆಲ್ಲವೂ ಈಗ ಇರುವಂತ ಕುತೂಹಲ. ಒಟ್ಟಾರೆ ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಆತ ಮಾತಾಡಿದ್ದು, ಡೀಲ್ ಕುದುರಿಸಿದ್ದು, ಸಚಿವರಿಗೆ ಇಷ್ಟು ಹಣ ಹೋಗುತ್ತೆ 1.5 ಕೋಟಿ, ಆನಂತರ ಹಂತ ಹಂತವಾಗಿ ನಾವು ಅದನ್ನ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ಅಂತೇಳೆಲ್ಲ ಹೇಳಿದಂತ ಮಾತಿದೆಯಲ್ಲ, ಇದೆಲ್ಲವೂ ಕೂಡ ಈಗ ಅಬಕಾರಿ ಇಲಾಖೆಯ ಸಚಿವರ ತಲೆಗೆ ಸುತ್ತುಕೊಂಡಿದೆ. ಅವರದ್ದೇ ಇಲಾಖೆಯಲ್ಲಿ, ಅವ್ರು ಇಲ್ಲ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ, ಅವರದ್ದೇ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಬಿಜೆಪಿ ಈ ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನ ಇವತ್ತು ಕೇಳ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತನಿಖೆ ಆಗದೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳು ಈಗ ಇದರ ತನಿಖೆಯನ್ನ ಮಾಡ್ತಾರೆ ಆಡಿಯೋ ಆಧಾರದ ಮೇಲೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ತಿಮ್ಮಾಪುರ್ ಅವರ ಹೆಸರು ಆ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ, ಅಬಕಾರಿ ಇಲಾಖೆಯ ಮಂತ್ರಿಗಳು ಅಂತೇಳಿ. ಲೋಕಾಯುಕ್ತಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ದೂರುದಾರ. ಹೀಗೆಲ್ಲ ಇರುವಾಗ ತನಿಖೆ ಹೇಗೆ ನಡಿಬಹುದು? ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಯಾವ ಆಂಗಲ್ ನಲ್ಲಿ ತನಿಖೆ ಮಾಡಬಹುದು? ಆ ಆಡಿಯೋ ಎಷ್ಟು ಮುಖ್ಯವಾಗುತ್ತೆ ಅಂದ್ರೆ, ಆ ಆಡಿಯೋದಲ್ಲಿ ಇರುವಂತ ವಿಚಾರಗಳನ್ನ ಆಧರಿಸಿ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತ ದೂರಿನ ಅನ್ವಯ ಅಬಕಾರಿ ಇಲಾಖೆಯ ಸಚಿವರನ್ನ ತನಿಖೆ ಮಾಡ್ತಾರ ಲೋಕಾಯುಕ್ತ ಅಧಿಕಾರಿಗಳು. ಆ ಆಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಮತ್ತೆ ಆ ಜಗದೀಶ್ ಅವರ ವಿಚಾರಣೆಯನ್ನ ಮುಂದುವರಿದು ತನಿಖೆ ನಡೆಯುತ್ತಾ ಲೋಕಾಯುಕ್ತ ಅಧಿಕಾರಿಗಳಿಂದ. ಇದೆಲ್ಲವೂ ಈಗ ಇರುವಂತ ಕುತೂಹಲ. ಒಟ್ಟಾರೆ ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಆತ ಮಾತಾಡಿದ್ದು, ಡೀಲ್ ಕುದುರಿಸಿದ್ದು, ಸಚಿವರಿಗೆ ಇಷ್ಟು ಹಣ ಹೋಗುತ್ತೆ 1.5 ಕೋಟಿ, ಆನಂತರ ಹಂತ ಹಂತವಾಗಿ ನಾವು ಅದನ್ನ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ಅಂತೇಳೆಲ್ಲ ಹೇಳಿದಂತ ಮಾತಿದೆಯಲ್ಲ, ಇದೆಲ್ಲವೂ ಕೂಡ ಈಗ ಅಬಕಾರಿ ಇಲಾಖೆಯ ಸಚಿವರ ತಲೆಗೆ ಸುತ್ತುಕೊಂಡಿದೆ. ಅವರದ್ದೇ ಇಲಾಖೆಯಲ್ಲಿ, ಅವ್ರು ಇಲ್ಲ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ, ಅವರದ್ದೇ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಬಿಜೆಪಿ ಈ ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನ ಇವತ್ತು ಕೇಳ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತನಿಖೆ ಆಗದೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳು ಈಗ ಇದರ ತನಿಖೆಯನ್ನ ಮಾಡ್ತಾರೆ ಆಡಿಯೋ ಆಧಾರದ ಮೇಲೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ತಿಮ್ಮಾಪುರ್ ಅವರ ಹೆಸರು ಆ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ, ಅಬಕಾರಿ ಇಲಾಖೆಯ ಮಂತ್ರಿಗಳು ಅಂತೇಳಿ. ಲೋಕಾಯುಕ್ತಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ದೂರುದಾರ. ಹೀಗೆಲ್ಲ ಇರುವಾಗ ತನಿಖೆ ಹೇಗೆ ನಡಿಬಹುದು? ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಯಾವ ಆಂಗಲ್ ನಲ್ಲಿ ತನಿಖೆ ಮಾಡಬಹುದು? ಆ ಆಡಿಯೋ ಎಷ್ಟು ಮುಖ್ಯವಾಗುತ್ತೆ ಅಂದ್ರೆ, ಆ ಆಡಿಯೋದಲ್ಲಿ ಇರುವಂತ ವಿಚಾರಗಳನ್ನ ಆಧರಿಸಿ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತ ದೂರಿನ ಅನ್ವಯ ಅಬಕಾರಿ ಇಲಾಖೆಯ ಸಚಿವರನ್ನ ತನಿಖೆ ಮಾಡ್ತಾರ ಲೋಕಾಯುಕ್ತ ಅಧಿಕಾರಿಗಳು. ಆ ಆಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಮತ್ತೆ ಆ ಜಗದೀಶ್ ಅವರ ವಿಚಾರಣೆಯನ್ನ ಮುಂದುವರಿದು ತನಿಖೆ ನಡೆಯುತ್ತಾ ಲೋಕಾಯುಕ್ತ ಅಧಿಕಾರಿಗಳಿಂದ. ಇದೆಲ್ಲವೂ ಈಗ ಇರುವಂತ ಕುತೂಹಲ. ಒಟ್ಟಾರೆ ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಆತ ಮಾತಾಡಿದ್ದು, ಡೀಲ್ ಕುದುರಿಸಿದ್ದು, ಸಚಿವರಿಗೆ ಇಷ್ಟು ಹಣ ಹೋಗುತ್ತೆ 1.5 ಕೋಟಿ, ಆನಂತರ ಹಂತ ಹಂತವಾಗಿ ನಾವು ಅದನ್ನ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ಅಂತೇಳೆಲ್ಲ ಹೇಳಿದಂತ ಮಾತಿದೆಯಲ್ಲ, ಇದೆಲ್ಲವೂ ಕೂಡ ಈಗ ಅಬಕಾರಿ ಇಲಾಖೆಯ ಸಚಿವರ ತಲೆಗೆ ಸುತ್ತುಕೊಂಡಿದೆ. ಅವರದ್ದೇ ಇಲಾಖೆಯಲ್ಲಿ, ಅವ್ರು ಇಲ್ಲ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ, ಅವರದ್ದೇ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಬಿಜೆಪಿ ಈ ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನ ಇವತ್ತು ಕೇಳ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತನಿಖೆ ಆಗದೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳು ಈಗ ಇದರ ತನಿಖೆಯನ್ನ ಮಾಡ್ತಾರೆ ಆಡಿಯೋ ಆಧಾರದ ಮೇಲೆ.
ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ತಿಮ್ಮಾಪುರ್ ಅವರ ಹೆಸರು ಆ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ, ಅಬಕಾರಿ ಇಲಾಖೆಯ ಮಂತ್ರಿಗಳು ಅಂತೇಳಿ. ಲೋಕಾಯುಕ್ತಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ದೂರುದಾರ. ಹೀಗೆಲ್ಲ ಇರುವಾಗ ತನಿಖೆ ಹೇಗೆ ನಡಿಬಹುದು? ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಯಾವ ಆಂಗಲ್ ನಲ್ಲಿ ತನಿಖೆ ಮಾಡಬಹುದು? ಆ ಆಡಿಯೋ ಎಷ್ಟು ಮುಖ್ಯವಾಗುತ್ತೆ ಅಂದ್ರೆ, ಆ ಆಡಿಯೋದಲ್ಲಿ ಇರುವಂತ ವಿಚಾರಗಳನ್ನ ಆಧರಿಸಿ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತ ದೂರಿನ ಅನ್ವಯ ಅಬಕಾರಿ ಇಲಾಖೆಯ ಸಚಿವರನ್ನ ತನಿಖೆ ಮಾಡ್ತಾರ ಲೋಕಾಯುಕ್ತ ಅಧಿಕಾರಿಗಳು. ಆ ಆಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಮತ್ತೆ ಆ ಜಗದೀಶ್ ಅವರ ವಿಚಾರಣೆಯನ್ನ ಮುಂದುವರಿದು ತನಿಖೆ ನಡೆಯುತ್ತಾ ಲೋಕಾಯುಕ್ತ ಅಧಿಕಾರಿಗಳಿಂದ, ಇದೆಲ್ಲವೂ ಈಗ ಇರುವಂತ ಕುತೂಹಲ. ಒಟ್ಟಾರೆ ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಆತ ಮಾತಾಡಿದ್ದು, ಡೀಲ್ ಕುದುರಿಸಿದ್ದು, ಸಚಿವರಿಗೆ ಇಷ್ಟು ಹಣ ಹೋಗುತ್ತೆ 1.5 ಕೋಟಿ, ಆನಂತರ ಹಂತ ಹಂತವಾಗಿ ನಾವು ಅದನ್ನ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ಅಂತೇಳೆಲ್ಲ ಹೇಳಿದಂತ ಮಾತಿದೆಯಲ್ಲ, ಇದೆಲ್ಲವೂ ಕೂಡ ಈಗ ಅಬಕಾರಿ ಇಲಾಖೆಯ ಸಚಿವರ ತಲೆಗೆ ಸುತ್ತುಕೊಂಡಿದೆ. ಅವರದ್ದೇ ಇಲಾಖೆಯಲ್ಲಿ, ಅವ್ರು ಇಲ್ಲ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ, ಅವರದ್ದೇ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಬಿಜೆಪಿ ಈ ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನ ಇವತ್ತು ಕೇಳ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತನಿಖೆ ಆಗದೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳು ಈಗ ಇದರ ತನಿಖೆಯನ್ನ ಮಾಡ್ತಾರೆ ಆಡಿಯೋ ಆಧಾರದ ಮೇಲೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ತಿಮ್ಮಾಪುರ್ ಅವರ ಹೆಸರು ಆ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ, ಅಬಕಾರಿ ಇಲಾಖೆಯ ಮಂತ್ರಿಗಳು ಅಂತೇಳಿ. ಲೋಕಾಯುಕ್ತಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ದೂರುದಾರ. ಹೀಗೆಲ್ಲ ಇರುವಾಗ ತನಿಖೆ ಹೇಗೆ ನಡಿಬಹುದು? ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಯಾವ ಆಂಗಲ್ ನಲ್ಲಿ ತನಿಖೆ ಮಾಡಬಹುದು? ಆ ಆಡಿಯೋ ಎಷ್ಟು ಮುಖ್ಯವಾಗುತ್ತೆ ಅಂದ್ರೆ, ಆ ಆಡಿಯೋದಲ್ಲಿ ಇರುವಂತ ವಿಚಾರಗಳನ್ನ ಆಧರಿಸಿ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತ ದೂರಿನ ಅನ್ವಯ ಅಬಕಾರಿ ಇಲಾಖೆಯ ಸಚಿವರನ್ನ ತನಿಖೆ ಮಾಡ್ತಾರ ಲೋಕಾಯುಕ್ತ ಅಧಿಕಾರಿಗಳು. ಆ ಆಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಮತ್ತೆ ಆ ಜಗದೀಶ್ ಅವರ ವಿಚಾರಣೆಯನ್ನ ಮುಂದುವರಿದು ತನಿಖೆ ನಡೆಯುತ್ತಾ ಲೋಕಾಯುಕ್ತ ಅಧಿಕಾರಿಗಳಿಂದ, ಇದೆಲ್ಲವೂ ಈಗ ಇರುವಂತ ಕುತೂಹಲ. ಒಟ್ಟಾರೆ ಲಕ್ಷ್ಮೀನಾರಾಯಣ ಅವ್ರ ಜೊತೆಗೆ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಆತ ಮಾತಾಡಿದ್ದು, ಡೀಲ್ ಕುದುರಿಸಿದ್ದು, ಸಚಿವರಿಗೆ ಇಷ್ಟು ಹಣ ಹೋಗುತ್ತೆ 1.5 ಕೋಟಿ, ಆನಂತರ ಹಂತ ಹಂತವಾಗಿ ನಾವು ಅದನ್ನ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ಅಂತೇಳೆಲ್ಲ ಹೇಳಿದಂತ ಮಾತಿದೆಯಲ್ಲ, ಇದೆಲ್ಲವೂ ಕೂಡ ಈಗ ಅಬಕಾರಿ ಇಲಾಖೆಯ ಸಚಿವರ ತಲೆಗೆ ಸುತ್ತುಕೊಂಡಿದೆ. ಅವರದ್ದೇ ಇಲಾಖೆಯಲ್ಲಿ, ಅವ್ರು ಇಲ್ಲ ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ, ಅವರದ್ದೇ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಬಿಜೆಪಿ ಈ ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನ ಇವತ್ತು ಕೇಳ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತನಿಖೆ ಆಗದೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳು ಈಗ ಇದರ ತನಿಖೆಯನ್ನ ಮಾಡ್ತಾರೆ ಆಡಿಯೋ ಆಧಾರದ ಮೇಲೆ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ತಿಮ್ಮಾಪುರ್ ಅವರ ಹೆಸರು ಆ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ, ಅಬಕಾರಿ ಇಲಾಖೆಯ ಮಂತ್ರಿಗಳು ಅಂತೇಳಿ. ಲೋಕಾಯುಕ್ತಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ದೂರುದಾರ. ಹೀಗೆಲ್ಲ ಇರುವಾಗ ತನಿಖೆ ಹೇಗೆ ನಡಿಬಹುದು? ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಯಾವ ಆಂಗಲ್ ನಲ್ಲಿ ತನಿಖೆ ಮಾಡಬಹುದು?